ಅದನ್ನ ಕೂಡ ಶಾರ್ಟ್ಲಿ ವಿ ವಿಲ್ ಲಾಂಚ್. ಟೆಕ್ನಿಕಲ್ ಆಸ್ಪೆಕ್ಟ್ಸ್ ವರ್ಕಿಂಗ್ ಇಟ್ ಔಟ್. ಐ ಡನ್ ಇಟ್ ಇನ್ ಮೈ ಪ್ರೀವಿಯಸ್ ಡಿಸ್ಟ್ರಿಕ್ಟ್. ಸೊ ಅದನ್ನ ನಾವು ಇಲ್ಲಿ ಮಾಡಬೇಕು. ಸೊ ದಟ್ ಸಾರ್ವಜನಿಕರಿಗೆ ಆಕ್ಸೆಸಿಬಿಲಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅವ್ರಿಗೆ ನಾವು ಆಕ್ಸೆಸಿಬಲ್ ಅಂದರೆ ಅಟ್ಲೀಸ್ಟ್ ಆ ಇಶ್ಯೂಸ್ ಏನಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಆ ವಿಚಾರದಲ್ಲೂ ಕೂಡ ನಾವು ಒಂದು ಪಬ್ಲಿಕ್ ಐ ಅನ್ನೋ ಒಂದು ವಾಟ್ಸ್ಆಪ್ ಚಾನೆಲ್ ಶುರು ಮಾಡ್ತೀವಿ. ಅಲ್ಲೂ ಕೂಡ ರಿಕ್ವೈರ್ ಆಲ್ ಯುವರ್ ಅಸಿಸ್ಟೆನ್ಸ್, ಮೀಡಿಯಾ ಅಸಿಸ್ಟೆನ್ಸ್ ಬೇಕಾಗುತ್ತೆ. ಆ್ಯಂಡ್ ಫೈನಲಿ ನಮ್ಮ ಡ್ರಗ್ಸ್ ಅಗೇನ್ಸ್ಟ್ ಏನು ಒಂದು ಹೋರಾಟ ನಡೀತಾ ಇದೆ ಸತತವಾಗಿ ಅದನ್ನ ಮುಂದುವರಿಸ್ತೀವಿ. ನಾವು ನಶೆ ಮುಕ್ತ ಶಿವಮೊಗ್ಗ ಅಂತ ಮಾಡಬೇಕು ಅನ್ನೋದೇ ನಮ್ಮ ಧ್ಯೇಯ. ಅದಕ್ಕೆ ರೈಟ್ ಫ್ರಮ್ ಕನ್ಸ್ಯೂಮರ್ಸ್, ಯಾಕಂದ್ರೆ when there is a market only then there is supply. If there is no demand then there will be no supply. So now consumers, peddlers ಎಲ್ಲರನ್ನು ಐಡೆಂಟಿಫೈ ಆಲ್ರೆಡಿ ದಿನೇಶ್ ಪಿ ಸಾಹೇಬರು ಮಾಡಿದ್ದಾರೆ ಕೆಲಸ. ಅದೇ ನಿಟ್ಟಿನಲ್ಲಿ ನಾವು ಕೂಡ we will build on whatever foundation he has set. So our war against drugs, these are the exact words used by ನಮ್ಮ ಮಾನ್ಯ ಗೃಹಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಬಿಜೆಪಿ ಸಾಹೇಬರು ಈ ವಾರ್ ಅಗೇನ್ಸ್ಟ್ ಡ್ರಗ್ಸ್ ಅಂತ ಏನು ಶುರು ಮಾಡಿದ್ರು, ಡ್ರಗ್ ಫ್ರೀ ಕರ್ನಾಟಕ, ನಶೆ ಮುಕ್ತ ಕರ್ನಾಟಕ, ಅದನ್ನೇ ನಾವು ನಶೆ ಮುಕ್ತ ಶಿವಮೊಗ್ಗ ಮಾಡುವ. ಸೊ ಅದರಲ್ಲಿ ಕೇವಲ ಕೇಸಸ್ ಇಂದ ಸಾಲ್ವ್ ಆಗೋದಿಲ್ಲ. ಒಂದು ಔಟ್ರೀಚ್ ಪ್ರೋಗ್ರಾಮ್ ಅನ್ನ ಕೂಡ ನಾವು ಮಾಡಬೇಕಾಗುತ್ತೆ. ಎಸ್ಪೆಷಲಿ ದ ಯೂತ್, ಮುಂದಿನ ಪೀಳಿಗೆಗೆ ಯಾರ್ಯಾರು ಬರೋರಿದ್ದಾರೆ ಅವ್ರಿಗೆ ಇದ್ರ ಬಗ್ಗೆ ತಿಳುವಳಿಕೆಯನ್ನ ನೀಡಿ ಅವ್ರಿಗೆ ರಿಹ್ಯಾಬಿಲಿಟೇಷನ್ ಯಾರ್ಯಾರಿದ್ದಾರೆ ಅವ್ರನ್ನ ನಾವು ಒಂದು ಆಚೆ ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಕೆಲಸ ಮಾಡಬೇಕಾಗಿದೆ. ಅದೇ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಸನ್ಮಿತ್ರ ಅಂತ ಒಂದು ಆಲ್ರೆಡಿ ಪ್ರೋಗ್ರಾಮ್ ಅನ್ನ ಶುರುವಾಗಿದೆ ಈ ಕರ್ನಾಟಕದಲ್ಲಿ. ಅದು ಕ್ಲೋಸ್ ಡೋರ್ಸ್ ನಡೀತಾ ಇದೆ. ಅದು ನಿಮಗೆ ಸ್ವಲ್ಪ ದಿನದ ನಂತರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಮ್ಮ ಶಿವಮೊಗ್ಗದಲ್ಲಿ ಆಗಿರೋ ಪ್ರೋಗ್ರೆಸ್ ಅನ್ನ ನಾನು ನಿಮಗೆ ಸ್ವಲ್ಪ ದಿನದಲ್ಲಿ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಈ ಪೋಷಕರು ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಎಲ್ಲಿ ಹೋಗ್ತಾ ಇದ್ದಾರೆ, ಏನು ಇಂಟರ್ನೆಟ್ ಅಲ್ಲಿ ಏನ್ ನೋಡ್ತಾ ಇದ್ದಾರೆ, ಯಾರ ಜೊತೆ ಮಾತಾಡ್ತಾ ಇದ್ದಾರೆ ಬಗ್ಗೆ ಎಲ್ಲವನ್ನು ಕ್ಲೋಸ್ ವಾಚ್ ಇಟ್ಟರೆ ಸೈಬರ್ ಕ್ರೈಮ್ ಅನ್ನ ಆಟೋಮ್ಯಾಟಿಕಲಿ ನಾವು ಕಂಟ್ರೋಲ್ ಮಾಡ್ದಂಗೆ. ಸೊ ಅದ್ರ ಬಗ್ಗೆ ಕೂಡ ನಾವು ಒಂದು ಔಟ್ರೀಚ್ ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ನಡೀತಾ ಇದೆ. ಆದ್ರೆ ಒಂದು ಕಾನ್ಸೆಪ್ಚುಯಲ್ ಬೇಸಿಸ್ ಆಗಿ ಆರಕ್ಷಕ ದಿನ 15 ಕಾನ್ಸೆಪ್ಟ್ ನಾವೆಲ್ಲರೂ ಆಲ್ ಆಫ್ ಅಸ್, ಯಾರ್ಯಾರು ನನ್ನ ಸಮೇತ ಅಪ್ ಟು ದ ಲಾಸ್ಟ್ ಕಾನ್ಸ್ಟೇಬಲ್ ಆರ್ ದ ಲಾಸ್ಟ್ PSA, we will all visit one school and ಇವತ್ತು ನಿಮಗೆ ಏನೇನು ಮಾತಾಡಿದ್ದೀವಿ ಅದೇ ವಿಚಾರನ ಅಲ್ಲೂ ಪ್ರಸ್ತಾಪ ಮಾಡ್ತೀವಿ. ಯಾಕಂದ್ರೆ ಮಕ್ಕಳಲ್ಲಿ ಯಾರು ಎಸ್ಪೆಷಲಿ ಹೈಸ್ಕೂಲಲ್ಲಿ ಇದ್ದವ್ರಿಗೆ, ಕಾಲೇಜಲ್ಲಿ ಫಸ್ಟ್ PU ಡಿಗ್ರಿಯಲ್ಲಿ ಇದ್ದವ್ರಿಗೆ ನಾವು ಸ್ವಲ್ಪ ಅವೇರ್ನೆಸ್ ಅನ್ನ ಮೂಡಿಸಬೇಕು. They are sharp, they will pick up what we are trying to tell. So ಅದು ಆಗುತ್ತೆ ಅನ್ನೋದು ನಮ್ಮ ಭರವಸೆ. ಸೊ ಈ ಆರಕ್ಷಕ ದಿನ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ನಾವು ಶುರು ಮಾಡಿ ನಿಮಗೆ ಅದರ ಬಗ್ಗೆ ಪ್ರೋಗ್ರೆಸ್ ನ ಯು ಆಲ್ಸೋ ಕ್ಯಾನ್ ಮಾನಿಟರ್. ಐ ಥಿಂಕ್ ದ ಪ್ರೆಸ್ ಇಸ್ ದಿ ಬೆಸ್ಟ್ ಫಾರ್ಮ್ ಆಫ್ ನಮ್ಮ ಪ್ರೋಗ್ರೆಸ್ ನ ಚಾರ್ಟ್ ಕೊಡೋದಕ್ಕೆ ಯು ಆರ್ ದಿ ಬೆಸ್ಟ್ ಜಡ್ಜ್. ಸೊ ದಟ್ ಈಸ್ ಒನ್ ಮೋರ್ ಥಿಂಗ್ ದಟ್ ವಿ ಆರ್ ಸ್ಟಾರ್ಟಿಂಗ್. And finally, traffic. Road accidents is something that I personally want to monitor and reduce. One the Jiva. It is one life that we use for road traffic accident. ಬೇರೆ ಎಲ್ಲಾದರೂ ನಾವು ಹೆಚ್ಚು ಕಾಳಜಿ ವಹಿಸ್ತೀವಿ. But road accidents ಅಲ್ಲಿ somehow I think we can do more work. And that is one more aspect that we will all work on. And ನಮ್ದು ಒಬ್ಬರದೇ ಬರೋದಿಲ್ಲ, ಅದರಲ್ಲಿ NH ಅವರು ಬರುತ್ತೆ, PWD ಅವರು ಬರುತ್ತೆ, ಎಲ್ಲರ ಜೊತೆಗೂ ಕೂಡ ಸೇರಿ ನಮ್ಮ ಏನು ರೋಡ್ ಸೇಫ್ಟಿ ಕಮಿಟಿ ಇದೆ, ಮಾನ್ಯ DC ಸಾಹೇಬರ ಅಧ್ಯಕ್ಷತೆಯಲ್ಲಿ we will definitely try to do some proactive work and try to save lives. ನಾವು ಯಾವಾಗ ಪ್ರಾಣನ ಉಳಿಸ್ತೀವಿ, there is nothing more greater than that. So ಈ ಟ್ರಾಫಿಕ್ and road accidents ಬಗ್ಗೆ ಕೂಡ we are planning. Kolarapalli we were able to significantly increase the helmet usage. ಒಂದು ಕಾನ್ಸೆಪ್ಟ್ ಅನ್ನ ನಮ್ಮ DJ ಸಾಹೇಬರು ಶುರು ಮಾಡಿದ್ದಾರೆ. ಈ ಒಂದು ಭಯವನ್ನು ಹೋಗಲಾಡಿಸಲಿಕ್ಕೆ it is what you
are telling, to the fear to come to the police. So that itself is our aim. And ಒಂದಿಂದಲೇ ಆಗೋದಿಲ್ಲ, ನನಗೆ ಅದನ್ನು ಕೂಡ ಹೇಳ್ತೀನಿ, ಒಂದಿಂದಲೇ ಆಗೋದಿಲ್ಲ. It is going to take some time. But the most important point is we put ಒಂದು ಹೆಜ್ಜೆ ಮುಂದೆ ಇಟ್ಟು ಅದರ ಹೆಜ್ಜೆ ಇನ್ನೂ ಮುಂದೆ ಇಡಬೇಕು. We have to keep one step forward and continue going forward. ಆ ನಿಟ್ಟಿನಲ್ಲಿ ನಾವು we are going to have specific training for our staff. We are going to have soft spoken skills. ಈಗ ಮಾತಾಡೋ ರೀತಿ ಎರಡು ತರ ಇದೆ. ನೀವು ನನ್ನ ಇಲ್ಲಿ ನಾನು ಮಾತಾಡೋ ರೀತಿ ಒಂದಿರುತ್ತೆ, ನಾನು ಬೇರೆ ಒಂದು ಸಮಯದಲ್ಲಿ ಮಾತಾಡೋ ರೀತಿ ಬೇರೆ ತರ ಇರುತ್ತೆ. ಸೊ ಅದನ್ನ ಐಡೆಂಟಿಫೈ ಮಾಡಿ ಎಲ್ಲಿ ಯಾವ ರೀತಿ ಮಾತಾಡಬೇಕು ಮಾತಲ್ಲೇನೆ. ಯಾಕಂದ್ರೆ ಯಾರು ನೋವು ಮಾಡ್ಕೊಂಡೆ ಬಂದಿರ್ತಾರೆ, ಯಾರು ಟೈಮ್ ಪಾಸಿಗೆ ಸ್ಟೇಷನ್ಗೆ ಹೋಗಿಲ್ಲ. ನನ್ನ ಪ್ರಕಾರ ಅವ್ನು ಟೈಮ್ ಪಾಸಿಗೆ ಬರ್ತಾನೆ ಅಂದ್ರೆ ಅವ್ನು ಸ್ಟೇಷನ್ಗೆ ಬರಬಾರ್ದು, ಅವ್ನು ಆಚೆನೆ ಇರ್ಬೇಕು. ಸೊ ಯಾರೋ ಒಬ್ರು ನೋವು ಮಾಡಿಕೊಂಡು ಬಂದಿದ್ದಾರೆ ಅಂದ್ರೆ ಸರ್ ಬೇಸಿಕ್ ಡಿಸೆನ್ಸಿ ಟು ಎನ್ಶೋರ್ ದಟ್ ಅವ್ರನ್ನ ಕೂಡಿಸಿ ಮಾತಾಡಿಸಿ ಅಟ್ಲೀಸ್ಟ್ ಒಂದು ಕಪ್ ನೀರಾದ್ರು ಕೊಡ್ಬೋದು. ಅಷ್ಟೊಂದು ನಾವು we will start with that. We will start with this. And ಯಾರು ಕಾನೂನಿಗೆ ಗೌರವ ಕೊಡ್ತಾರೆ ನಾವು ಖಂಡಿತವಾಗ್ಲೂ ಅವ್ರಿಗೆ ಗೌರವ ಕೊಡ್ತೀವಿ. ಕಾನೂನಿಗೆ ಯಾರು ಗೌರವ ಕೊಡ್ತಾರೆ ಅವರಿಗೆ 100ಕ್ಕೆ 100 ನಾವು ಗೌರವ ಕೊಡ್ತೀವಿ. ಆ ವಿಚಾರವನ್ನ we try to enforce entire district. It is a start, so I will need your complete support in ensuring all this. ಸರ್, ಶಿವಮೊಗ್ಗದಲ್ಲಿ ಸೈಬರ್ ಆಗ್ತಾ ಇದೆ, ಅದ್ರ ಬಗ್ಗೆ ಅವೇರ್ನೆಸ್ ಇನ್ನೂ ಬೇಕಾಗಿದೆ. This is a very good point. ನಮ್ಮ ಈ ಆರಕ್ಷಕ ದಿನದಲ್ಲಿ ಇದನ್ನೇ ನಾವು ಇನ್ಸಿಸ್ಟ್ ಮಾಡೋದು. ಸೈಬರ್ ಕ್ರೈಮ್, ಪೋಕ್ಸೋ, ಕ್ರೈಮ್ ಅಗೇನ್ಸ್ಟ್ ವುಮೆನ್, ಡ್ರಗ್ಸ್, ಈ ನಮ್ಮ ಆರಕ್ಷಕ ದಿನ ಅಂತ ನಾವೇನು ಸ್ಕೂಲ್ಗಳಲ್ಲಿ, ನಾನು ಯಾಕೆ ಸ್ಕೂಲ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಒಂದು ಮಗುವಿಗೆ ಹೋಗಿ ಹೇಳಿದ್ರೆ, ಹೈಸ್ಕೂಲ್ ಮಗುವಿಗೆ ಹೋಗಿ ಹೇಳಿದ್ರೆ, ಆ ಮಗು ಮನೆಗೆ ಹೋಗ್ಬಿಟ್ಟು ತನ್ನ ತಂದೆ ತಾಯಿಗೆ ಖಂಡಿತವಾಗ್ಲೂ ಹೇಳುತ್ತೆ ಆ ದಿನ ಏನಾಯ್ತು. ಆ ತಂದೆ ತಾಯಿಗೆ ಹೇಳಿದಾಗ ಅಟ್ಲೀಸ್ಟ್ ಒಂದು 100 ಜನರಲ್ಲಿ ಒಂದು 20 ಜನ ಜ್ಞಾಪಕ ಇಟ್ಕೊತಾರೆ. ನಾವೇನ್ 100 ಜ್ಞಾಪಕ ಇಟ್ಕೊತಾರೆ ಅಂತ ಹೇಳೋದು. ಹಾಗೆ ಮೇಬಿ ಇಟ್ ಇಸ್ ಸ್ಪ್ರೆಡ್ ಥ್ರೂ. ಸೊ ದಟ್ ಇಸ್ ವಾಟ್ ಐ ಏಮ್ ಟು ಡು. ಅಂಡ್ ನಮ್ಮ ಸೋಷಿಯಲ್ ಮೀಡಿಯಾವನ್ನ ಐ ವಾಂಟ್ ಟು ಯೂಸ್ ಇಟ್ ಮೋರ್ ಪಾಸಿಟಿವ್ಲಿ. ಯು ವಿಲ್ ಸಿ ವಾಟ್ ವಿ ಹ್ಯಾವ್ ಅ ಪ್ಲಾನ್. ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ವೇರ್ ಎವ್ರಿ ಡೇ ಯಾವಾಗಾದ್ರೂ ಒಂದು ಟಾಪಿಕ್ ಬಗ್ಗೆ ನಮ್ಮ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಸ್ಟೇಟಸ್ ಹಾಕ್ತಾರೆ ವಾಟ್ಸ್ಆಪ್. ಅದರಲ್ಲಿ ಇಟ್ ಕ್ಯಾನ್ ಬಿ ಸೈಬರ್ ಕ್ರೈಮ್, ಇಟ್ ಕ್ಯಾನ್ ಬಿ ಟ್ರಾಫಿಕ್, ಇಟ್ ಕ್ಯಾನ್ ಬಿ ಕ್ರೈಮ್ ಅಗೇನ್ಸ್ಟ್ ವುಮೆನ್, ಎನಿಥಿಂಗ್. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅವೇರ್ನೆಸ್ ವಿಲ್ ಬಿ. ಸೊ ಅದನ್ನ ಒಂದು ಪ್ಲಾನ್ ಮಾಡಿದ್ದೀವಿ. ಯು ವಿಲ್ ಸಿ ಇನ್ ಅ ಫ್ಯೂ ಡೇಸ್. ನಾನು ನೋಟಿಸ್ ಮಾಡಿದ್ದೀನಿ. ವಿ ವಿಲ್ ಟ್ರೈ ಟು ಸ್ಟ್ರೀಮ್ಲೈನ್. ಹೇಳಿದಂಗೆ ಕೇಸ್ ಹಾಕೋದು ಒಂದೇ ನಮ್ಮ ಟ್ರಾಫಿಕ್ ಸಿಬ್ಬಂದಿಯವರ ಕೆಲಸ ಅಲ್ಲ. Our main aim is traffic management. Putting cases is a helmet ಹಾಕೊಂಡು ಆಚೆ. They don't know if you're coming back home. So at least ನೀವು ಹೆಲ್ಮೆಟ್ ಹಾಕೊಂಡ್ರೆ ಸೇಫ್. ಏನು ಹೆಚ್ಚು ಕಮ್ಮಿ ಆದ್ರೂ ಜೀವ ಉಳಿಯುತ್ತೆ. ಸೊ ದಯವಿಟ್ಟು ಈ ಹೆಲ್ಮೆಟ್ ವಿಚಾರವಾಗಿ ಒಂದು ಅಭಿಯಾನ ಮಾಡಿಬಿಟ್ಟು let us try to save more lives. So this is one more aspect that I am interested in. ಇದರ ಜೊತೆಗೆ ನಮ್ಮ ಏನು ಕೋಮು ಸೌಹಾರ್ದತೆ ಬಗ್ಗೆ ನಾವೆಲ್ಲ ಆಲ್ರೆಡಿ ಗ್ರೌಂಡ್ ವರ್ಕ್ ಏನು ನಡೀತಿದೆ, ಅದ್ರ ಬಗ್ಗೆ ನಾವು ಇನ್ನ ಹೆಚ್ಚು ಕಾನ್ಸಂಟ್ರೇಟ್ ಆ್ಯಂಡ್ ಇಂಪ್ರೂವ್ ಅವರ್ ರಿಲೇಶನ್ಶಿಪ್ಸ್. ಸೊ ಇಷ್ಟು ನಾವು ನಮ್ಮ ಶಿವಮೊಗ್ಗ ಪೊಲೀಸ್ ಸೇರಿ ಎಲ್ಲ ಒಟ್ಟಿಗೆ ಎರಡು ಕೈ ಸೇರಿದ್ರೆ ಚಪ್ಪಾಳ, ಒಂದು ಕೈ ಚಪ್ಪಾಳೆ ಬೇಕಾಗುತ್ತೆ. ಒಂದು ಕೈ ನಮ್ದಾಗುತ್ತೆ, ಇನ್ನೊಂದು ಕೈ ನಮ್ಮ ಸಾರ್ವಜನಿಕರ. ಸೊ ಐ ರಿಕ್ವೆಸ್ಟ್ ಆಲ್ ದಿ ಪಬ್ಲಿಕ್ ಟು ಹ್ಯಾವ್ ಎನ್ ಓಪನ್ ಮೈಂಡ್ ಆ್ಯಂಡ್ ಓಪನ್ ಹಾರ್ಟ್. ಆ್ಯಂಡ್ ನಾವು ಇಬ್ಬರು ಕೈ ಜೋಡಿಸಿ ನಮ್ಮ ಸೊಸೈಟಿಯ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗೋಣಂತೆ. ಪೊಲೀಸ್ ಅಂದರೆ ಭಯ, ಪೊಲೀಸ್ ಅಂದರೆ ಭರವಸೆ. ಈ ಒಂದು ಕಾನ್ಸೆಪ್ಟ್ ಅನ್ನ ವಿ ವಾಂಟ್ ಟು ಟೇಕ್ ಓವರ್. ಅದರಲ್ಲಿ ನಮ್ಮ ಏನು ನ್ಯೂನತೆಗಳಿದೆ ಅದನ್ನ ನಾವು ಶಿವಮೊಗ್ಗ ಹ್ಯಾಸ್ ದಿ ಅಡ್ವಾಂಟೇಜ್ ಆಫ್ ಹ್ಯಾವಿಂಗ್ ಬೋತ್ ಬಯಲುಸೀಮೆ ಆಸ್ ವೆಲ್ ಆಸ್ ಘಟ್ಟ ಎರಡೂ ಇದೆ. ಈ ಜಾಗಕ್ಕೆ ಬಂದಿದ ತಕ್ಷಣ ನೀವು ಒಂದು
ಉಸಿರೇಳಿದ್ರೆ ನಿಮ್ಗೆ ಏನೋ ಆಯ್ತಪ್ಪ ಆಕ್ಸಿಜನ್ ಆಕ್ಚುಲಿ ತಗೊಂತಾ ಇದ್ದೀನಿ ಅನ್ಸುತ್ತೆ. ಎಸ್ಪೆಷಲಿ ನಾವು ಬೆಂಗಳೂರು ಹತ್ರ ಇದ್ದವರೆಲ್ಲ ಈಗ ಬಂದಾಗ ಆ ಲಂಗ್ಸ್ ಫೀಲ್ ಹ್ಯಾಪಿ ಸರ್ ಪ್ರಿವಿಯಸ್ ಹಿಸ್ಟ್ರಿಲಿ ರಾಯಚೂರು ಆಗ್ಬೋದು ಕೋಲಾರ ಆಗ್ಬೋದು ಆ ಭಾಗದಲ್ಲಿ ಈಗ ಜನರು ಹತ್ರ ಕೇಳಿದ್ರೆ ನಿಮ್ಮ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇದೆ ಸರ್. ಅಂದ್ರೆ ಜನರ ಜೊತೆ ಸಾಮಾನ್ಯರಾಗಿ ಬೆರೆತು ಅವರ ಸಮಸ್ಯೆಗಳನ್ನು ಕೇಳಿ ಸ್ಪಂದಿಸುವಂತ ಗುಣ ಇಟ್ಕೊಂಡಂತ SP ಅಂತ ಕೇಳ್ಕೊಳ್ಬಿಟ್ಟಿದ್ವಿ ನಾವು. ಕಂಟಿನ್ಯೂ ಆಗುತ್ತೆ ಅಂತ. I always told you, I am here for the people. ನಮಗೆ ಸರ್ಕಾರ ಸಂಬಳ ಕೊಡೋದೆ ಹೋಗಿ ನಮ್ಮ ಪಬ್ಲಿಕ್ಕಿಗೆ ಏನಾದರೂ ಸಮಸ್ಯೆಗಳನ್ನ ಬಗೆಹರಿಸಿ ಅಂತ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ. ಅದಕ್ಕೆ ನಿಮ್ಮ ಎಲ್ಲ ಕೋಆಪರೇಷನ್ ಬೇಕಾಗುತ್ತೆ. ಲುಕಿಂಗ್ ಫಾರ್ವರ್ಡ್ ಟು ವರ್ಕಿಂಗ್ ಈಗ ಪೀಳಿಗೆ ಈ ಡ್ರಗ್ಸ್ ಅನ್ನೋ ಒಂದು ಮಾರಕ ವಸ್ತುವಿಂದ ದೂರ ಮಾಡೋದಕ್ಕೆ we will do our best. ಯಾವ್ಯಾವ ಜಾಗಗಳಿದಾವೆ ಅವನ್ನೆಲ್ಲ ಐಡೆಂಟಿಫೈ ಮಾಡಿ ನಾವು ಡೆಫಿನೆಟ್ಲಿ ವಾರ್ ಫುಟಿಂಗ್ ಅಲ್ಲಿ ಕೆಲಸ ಮಾಡ್ತೀವಿ. We will try to ensure that they don't get this approach. It's not as easy. It's easier said than done. ಹೇಳೋದು ತುಂಬಾ ಸುಲಭ. ಅದಕ್ಕೆ ನಾನು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ನೀವು ಒಂದು ಸ್ವಲ್ಪ ಟೈಮ್ ಕೊಡಿ, ಆಮೇಲೆ ನನ್ನ ಜೊತೆ ನೀವು ಮಾಡಿಲ್ಲ ಸರ್ ಇದನ್ನ ನೀವು ಅಂತ ಹೇಳಿದ್ರೆ ಅವಾಗ ನಾನು ಅದನ್ನು ನೋಟ್ ಮಾಡಿಸ್ತು ಇನ್ಫಾರ್ಮೇಶನ್. ಬೇರೆ ಜಿಲ್ಲೆಗಳಲ್ಲಿ ನಾವು ನಮ್ಮ ಸ್ಟಾಫ್ ಎನಿಬಡಿ ಹೂ ಇಸ್ ಇನ್ವಾಲ್ವ್ಡ್ ಇನ್ ಎನಿ ಕ್ರಿಮಿನಲ್ ಆಕ್ಟಿವಿಟಿ I have sent them to jail and I have dismissed them also. So I have done this. ಈ ಕೆಲಸವನ್ನ ನನ್ನ ಹಿಂದಿನ ಜಿಲ್ಲೆಗಳಲ್ಲಿ ಮಾಡಿದ್ದೀನಿ. ಇಲ್ಲೂ ಕೂಡ ಕಂಡು ಬಂದರೆ ಖಂಡಿತವಾಗಿ ನಾಟ್ ಜಸ್ಟ್ ಅಡ್ಮಿನಿಸ್ಟ್ರೇಟಿವ್ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಆಲ್ಸೋ ವಿಲ್ ಬಿ ಸ್ಟಾರ್ಟೆಡ್ ಅಗೇನ್ಸ್ಟ್ ದೆಮ್. ಬಟ್ ಅದ್ರ ಬಗ್ಗೆ ನಾನು ವಿಸಿಟ್ ಭದ್ರಾವತಿ ಟಾಕ್ ಇನ್ ಡೀಟೇಲ್ ಬಗ್ಗೆ ನಿಮ್ಮ ಜೊತೆ ಯಾರು ನಿಮ್ಮನ್ನ ಒಂದನ್ನು ಭೇಟಿ ಮಾಡ್ತೀನಿ. Salti also is considered to be a very sensitive place as far as I know. ಅಲ್ಲೂ ಕೂಡ ನಾವು ಖಂಡಿತವಾಗಿ ವಿಶೇಷ ಕಾಳಜಿಯನ್ನು ವಹಿಸುವ ವ್ಯವಸ್ಥೆ ಕಮ್ಯುನಿಟಿ ಸೆನ್ಸಿಟಿವ್ ಎಲಿಮೆಂಟ್ಸ್ ಏನಿದೆ ಆ ಎಲಿಮೆಂಟ್ಸ್ ಅನ್ನ ಯಾವ ರೀತಿ ನಾವು ಕಡಿವಾಣ ಹಾಕಬಹುದು, ಯಾವ ರೀತಿ ಅವರಿಗೆ ನಿಗಾ ಇಡಬಹುದು ಅನ್ನೋದನ್ನ ಆಲ್ರೆಡಿ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದೀವಿ. ಅದೇ ನಿಟ್ಟಿನಲ್ಲಿ ನಾವು ಬರುವ ದಿನಗಳಲ್ಲಿ ಕೆಲಸ ಮಾಡ್ತೀವಿ. ನಾನು ಮೂಲತಃ ಚಿತ್ರದುರ್ಗದಲ್ಲಿ ಹುಟ್ಟಿರೋದು, ಅಲ್ಲಿ ಬೆಳೆದು ನಂತರ ಬೆಂಗಳೂರು ಕಡೆ ಶಿಫ್ಟ್ ಆಗಿ ಬೆಂಗಳೂರಲ್ಲಿ BMS ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿಕೊಂಡು ನಂತರ ನಾನು IPS ಆಯ್ಕೆಯಾದ ಸಬ್ಜೆಕ್ಟ್ ಕನ್ನಡ ಸಾಹಿತ್ಯ. ಇಲ್ಲಿ ನಮ್ಮ ಪಾಸ್ ಆಗಿರೋದು ನಾವು ಓದೋರಿಗೆ ಅವಾಗ as I have told before, you are the bridge, all of you are the bridge. So ಆ ಸೇತುವೆಯನ್ನ ಬಲಿಷ್ಠ ಮಾಡಿಸೋಣಂತೆ ಇದೇ ರೀತಿ ನಮ್ಮ ನಿಮ್ಮ ಸಂವಾದ ನಡೀತಾ ಇದೆ. ದಿಸ್ ಇಸ್ ನಾಟ್ ಅ ಒನ್ ಟೈಮ್ ಇವೆಂಟ್. ನಿಮಗೆ ಯಾವುದೇ ಇನ್ಫಾರ್ಮೇಶನ್ ಬೇಕಿದ್ರು ವಿ ಆರ್ ಆಲ್ವೇಸ್ ದೇರ್. ಪ್ಲೀಸ್ ವೆರಿಫೈ ಎನಿಥಿಂಗ್ ಬಿಫೋರ್ ಪುಟಿಂಗ್. ಅದು ಒಂದು ರಿಕ್ವೆಸ್ಟ್. ನಾವು ಫೋನ್ ಎತ್ತಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಮೆಸೇಜ್ ಆದ್ರೂ ಮಾಡಿ. ಸಮ್ಟೈಮ್ಸ್ ಇವಾಗ ನಾನು ಫೋನ್ ಎತ್ತಾ ಇದ್ದೆ, ನಾವು ಫಾರ್ ದಿ ನೆಕ್ಸ್ಟ್ 1 hour and then I'm with you, I will not pick up any calls. So if I'm in a meeting, I will not pick up any calls. But otherwise, I will definitely pick up. Or if I'm not picked up, then if you drop a message, I will try to reply. I will give you whatever you need. So, ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಒಂದು ಚೌಕಟ್ಟಿದೆ, ಆ ಚೌಕಟ್ಟಲ್ಲಿ I definitely whatever is possible to do from my end, I will do. ನನ್ನ ಕಡೆಯಿಂದ ಮಾಡ್ತೀನಿ. ಈಗ if there is any other question, because I have senior journalists here, ನಮ್ಮ ವಯಸ್ಸವರಿಗೆ ಕೆಲವರು ಇಲ್ಲಿ ಮಾಧ್ಯಮ ಮಿತ್ರರು ಇದ್ದಾರೆ. So it's a nice blend.